ತಿರ್ಗಾಡಿ ತಿರ್ಗಾಡಿ ಉಫ್. ಲೇ ಬಿನ್ನಾನಿಗಿತ್ತಿ ಇಡೀ ಊರ್ ಹರಗಾಡೋದು ಮುಗಿತೇನೆ ನಿಂದ. ಅತ್ತಿ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಂಡ್ರ ಶುಗರ್ ಬರ್ತೈತಿ, ಶುಗರ್ ಬಂದ್ರ ಬಿ ಪಿ ಬರ್ತೈತಿ, ಬಿ ಪಿ ಬಂದ್ರ ಹಾರ್ಟ್ ಅಟ್ಯಾಕ್ ಆಗತ್ತಾ, ಹಾರ್ಟ್ ಅಟ್ಯಾಕ್ ಆದ್ರ ಮ್ಯಾಲ್ ಹೋದ್ರ ಕತಿ ಹಂಗ. ಇನ್ನು ನೀನು ಮಗನ ಲಗ್ನ ಮಾಡಬೇಕು, ಸೊಸೆ ಕೈಯನ್ ರೊಟ್ಟಿ ತಿನ್ನಬೇಕು, ಇಷ್ಟೆಲ್ಲ ನೋಡ್ಬೇಕು ಹೌದಿಲ್ಲ. ಅದಕ್ಕ ಅತ್ತಿ ಟೆನ್ಷನ್ ಮಾಡ್ಕೋಬೇಡ. ಲೇ 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 ಬಿನ್ನಾನಿಗಿತ್ತಿ ಇಂಥವ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಊರಾಗ ಎಲ್ಲ ಹರಗಾಡಕತ್ತಿಯಲ್ಲ. ಊರಾನ್ ಮಂದಿ ನಮ್ಮ ಬಾಯಾಗ ಚಪ್ಪಲ್ ಇಡಕತ್ತಾರ್ಲೇ. ನಿನ್ ಸೊಸಿ ನಿದ್ಕ ಬಿಟ್ಟೇನ ಅನ್ನಕತ್ತಾರ್ಲೇ. ನಮ್ಮ ಮನಿ ಮಾನ ಮರ್ಯಾದೆ ಎಲ್ಲ ತೆಗಿಯಕತ್ತೇನಲೇ ರೇಣಿ. ಅತ್ತಿ ಮತ್ತದ ತಪ್ಪು ಮಾಡಕತ್ತಿಯಲ್ಲ. ನಾ ಹೇಳಿದ್ನಲ್ಲ, ನೋ ಟೆನ್ಷನ್. ಟೆನ್ಷನ್ ಇಂದ ದೂರ ಇರತ್ತಿ. ಇದಕ್ಕೆ ಟೆನ್ಷನ್ ಮಾಡ್ಕಂತಿ? ಅನ್ನೋರ್ ಅಂತಿರ್ತಾರ, ಆಡೋರ್ ಆಡ್ಕೊಂತಿರ್ತಾರ. ನೀ ಯಾಕೆ ಟೆನ್ಷನ್ ಮಾಡ್ಕೋತಿ ಎತ್ತಿ? ಟೆನ್ಷನ್ ಮಾಡ್ಕೋಬೇಡ ಎತ್ತಿ. ಇನ್ನು ಮೊಮ್ಮಗನ ಕಾಣಬೇಕು, ಮೊಮ್ಮಗನ ಮುಕಳಿ ತೊಳೆಯಬೇಕು. ಇನ್ನು ನಿನ್ನ ಕನಸು ಬಹಳ ಅದಾವ ಎತ್ತಿ. ಇನ್ನು ಸಣ್ಣ ಸೊಸಿ ಕೈಯಾಗಿಂದು ಮೆತ್ತನ್ನು ಹಾಟು ಬಿದ್ದು ರೊಟ್ಟಿ ತಿನ್ನಬೇಕಲ್ಲ ಎತ್ತಿ. ಟೆನ್ಷನ್ ಮಾಡ್ಕೊಂಡು ಮತ್ತೆ ಈಗ ಗೊಟ್ಟು ಕಾಣಬೇಡ ನನ್ನತ್ತಿ. ನಾನು ನಿನ್ನ ಮ್ಯಾಗಿಂದು ಕೇರಿಗೋಸ್ಕರ ಹೇಳಾಕತ್ತೇನೆ ನನ್ನತ್ತಿ. ಲೇ 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 ಮಸ್ಕೇರಿ ಮಾಡಕತ್ತಿ ಅನ್ಲೇ. ನಾನು ನಿನ್ನ ಕೈಯಾಗ ಆಡು ಹುಡುಗಿಗೆ ನಾನು ಈ ಮನ್ಯಾಗ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡೇನಲೇ ಬಿತ್ರಿ. ಅಲ್ವಾ ವೈನಿ, ನೀ ಇಂಥ ಬಟ್ಟೆ ಹಾಕೋಬೇಡವಯ್ಯವ, ಚಂದ ಕಾಣಂಗಿಲ್ಲ. ಅಲ್ಲ ಊರನ್ ಮಂದಿ ಏನು ಅನ್ನಕ್ಕಿಲ್ಲ, ನಮ್ಮ ಮನೆತನ ಬಗ್ಗೆ ಹಾಡ್ಕೊಂತಾರವ ವೈನಿ. ಇದನ್ನ ಎಲ್ಲ ಕೇಳೋ ಅರ್ಹತೆನ ನೀವೆಲ್ಲರೂ ಕಳ್ಕೊಂಡ್ಬಿಟ್ಟಿರಿ. ಅದಕ್ಕೆ ನೀವು ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ. ಸೊ ದಯವಿಟ್ಟು ನೀವು ಹೊರಗೆ ಹೋದ್ರಿ ಅಂದ್ರೆ ನಾ ರೆಸ್ಟ್ ಮಾಡ್ತೀನಿ. ನನಗೆ ಟಯರ್ಡ್ ಆಗ್ಬಿಟ್ಟೈತಿ. ನೋಡ್ರಿ ನಿಂದ ಅತಿ ಆತ. ಅಲ್ಲಲ್ಲೇ ಮನ್ಯಾಗ ಕೂತಾರ ಯಾರು? ದನದ ಕಾಲಂದು ಸಗಣಿ ಬಳಿಯಾರ ಯಾರು? ಇದು ನೊಟ್ಟು ಮಾಡೋರು ಯಾರಲೇ? ದನದ ಕಾಲಂದ ಸಗಣಿ ಒಂದು ಕುಟ್ರಿ ಬಿದ್ದತಿ, ಅದು ನೊಟ್ಟು ಮಾಡೋರು ಯಾರಲ್ಲೇ ಬಿತ್ರಿ? ಯಾಕ ಎತ್ತಿ ಬಾಂಡ್ ಪೇಪರ್ ಮ್ಯಾಗ ಬರೋ ಕೊಟ್ಟೆನ ನಿನಗ? ಒಟ್ಟು ಇದನ್ನ ದಗದ ಮಾಡ್ತೀನಿ ಅಂತ ಹೇಳಿ ಈ ಸೊಸಿ ಮಾಡ್ಕೊಳಕತ್ತಿಯಲ್ಲ, ಆಕಿ ಕೈಲೇ ಮಾಡಿಸ್ಕೊ. ನಾನು ಯಾಕೆ ಮಾಡ್ಬೇಕು? ಹಣಮ ಈಕಿ ಚಮಡ ಸುಲೇವಲ್ಲ, ಅದಕ್ಕೆ ಯವಶಾಳಿಗಳು ಬಿತ್ರಿ. ಏರ್ಗೈ ತಗೊಂಡ್ರೆ ಗೊತ್ತಾಕತಿ. ಇವತ್ತು ಬರ್ಲಿ ಹಲ್ಕಟ ಬಾಡೆ ಯಾಕಲೋ ಕೈಯ ಬಳಿ ಹಾಕೊಂಡ್ಯಾನ ಅಂತ ಕೇಳ್ತಾನೆ. ಆಗಾರ ಪೌರ್ಸ ತೋರಿಸ್ತಾನೆ ಇಲ್ಲ ನೋಡ್ತೀನಿ. ಅಯ್ಯೋ ಎತ್ತಿ ಭಾಳ ಮಾತಾಡಕ್ ಹೋಗ್ಬೇಡ. ನನಗೆ ಹೊರಗಡೆ ಹೋಗಿ ಬಂದೀನಿ, ಅದ್ರ ಬೇರೆ ತಲೆ ನುಸಾಕತ್ತತಿ. ಎತ್ತಿ ನನ್ನ ಅತ್ತಿ, ನನ್ನ ಮುದ್ದು ಅತ್ತಿ, ಹೋಗು ಒಂದು ಗ್ಲಾಸ್ ರಾಗಿ ಆಂಬ್ಲಿ ಮಾಡ್ಕೊಂಬರು. ಹೋಗು, ತಣ್ಣ ಕುಡಿದು ಆರಾಮಾಗಿ ಮಕ್ಕೊಂತೀನಿ. ಆಯ್ತಿ ಯವ್ವ 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 ನನಗೆ ಹೇಳೋ ಅಷ್ಟು ದೊಡ್ಡಕ್ಕೆ ಅದೇನ್ಲೇ ಬಿತ್ರಿ? ನಿನ್ ಚಾಕ್ರಿ ನಾ ಮಾಡ್ಬೇಕನ್ಲೇ ಬಿತ್ರಿ? ಎತ್ತಿ ಇಷ್ಟು ವರ್ಷ ನಾನು ನಿನ್ನ ಚಾಕ್ರಿ ಮಾಡೀನಿ. ಇವತ್ತು ಒಂದೇ ಒಂದು ದಿನ ಈ ಸೊಸೆಗೋಸ್ಕರ ಒಂದೇ ಒಂದು ಗ್ಲಾಸ್ ರಾಗಿ ಆಮ್ಲಿ ಮಾಡ್ಕೊಂಬರೋಗೈತಿ. ನನ್ನ ಮುದ್ದು ಅತ್ತೆಲ್ಲ ಹೋಗು, ನನಗೆ ಭಾಳ ಸುಸ್ತಾಗೈತಿ. ಹೋಗ್ರಿ ಎಲ್ಲರೂ ಹೋಗ್ರಿ. ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ರಾಗಿ ಆಮ್ಲಿ ತೊಗೊಂಬಂದ್ಮೇಲೆ ನನ್ನ ಕರಿ ಆಯತ್ತಿ ಕುಡಿದು ಮತ್ತೆ ತಂಪಾಗತ್ತೆ. ಹೊಟ್ಟೆ ಮನಸ್ಸು ದೇಹ ಎಲ್ಲ ತಂಪಾಗತ್ತೆ. ಇನ್ನೊಂದು ತಾಸು ನಿದ್ದೆ ಮಾಡ್ತೀನಿ. ಆಯತ್ತಿ ಅಲ್ಲ ವೈನಿ, ನಿನಗೆ ಇದನ್ನೆಲ್ಲ ಮಾಡೋದು ಚಂದ ಅನ್ಸಕತ್ತನ? ಅಲ್ಲ ನಮ್ಮವ್ವ ಯದಿ ಉದ್ದ ಮಗಳು ಬೇಡ ಮೊಮ್ಮಗಳನ್ನ ಕಾಣು ವಯಸ್ಸಾಗೈತಿ, ಇಂಥ ಬಟ್ಟೆ ತಡ್ಕೊಂಡು ಚಲ್ಲಂಗ್ ಬಲ್ಲಂಗ್ ಆಡಕತ್ತಿಯಲ್ಲ, ನಿನಗ ಚಂದ ಅನ್ಸಕತ್ತನ ವೈನಿ? ನೀ ಮಾಡೋದು ನಿನಗೆ ಚಂದ ಅನ್ಸಕತ್ತೇನ? ಅಣ್ಣ ಹೆಂಡತಿ ನಡುವ ಹುಳಿ ಹಿಂಡಿ ನಮ್ಮ ಸಂಸಾರನ ಬಿರಕ್ ಮೂಡಿಸಿ ಇನ್ನ ಬೇಕಿನ್ನ ತಂದು ನನ್ನ ಗಂಡನ ತಲೆ ಕಟ್ಟಾಕತ್ತಿಯಲ್ಲ. ನೀ ಮಾಡೋದು ಸರಿ ಅನ್ಸಿದ್ರ ನಾ ಮಾಡೋದು ಇದು ಸರಿನ ಹೇಳಾಕ ಬಂದ್ಬಿಟ್ಲು. ಯವ್ವ ಬಾ, ಇಂಥವ್ಕೆ ಯಾರು ಹೇಳ್ಯಾರ? ಬಾ. ಅಲ್ಲನ ಕಲ್ಲು ಹೋಗೋದು ಮಕ್ಕಕ್ಕೆ ಸಿಡಿಸ್ಕೊಂಡ್ರಂತ. ಬಾ ಬೇ ಬಾ. ರೇಣಿ ನೀನು ಒಂದು ಕೈ ನೋಡ್ಕೊಂತಿನ್ಲಿ. ಧಾರಾವಾಹಿ ನೋಡ್ಕೊ. ಏನು ಮಾಡೋದ್ರಿ, ಸಂಸಾರ ಉಳಿಸ್ಕೋಬೇಕಲ್ಲ. ಅದಕ್ಕೆ ಇಂಥದೆಲ್ಲ ಮಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನೋಡ್ರಿ. ನನಗೂ ಹಿಂಗೆ ಮಾಡಕ್ಕೆ ಇಷ್ಟ ಇಲ್ರಿ. ಏನು ಮಾಡೋದು? ಸಂಸಾರ ಉಳಿಬೇಕಂದ್ರೆ ನಾ ಇದನ್ನೆಲ್ಲ ಮಾಡಬೇಕು. ನನ್ನ ವಿರುದ್ಧವಾಗಿ ಎತ್ತಿ ಕಟ್ಟಾಕತ್ತಾರ ನನ್ನ ಗಂಡಗ. ಇರಲಿ ಬರಾಕತ್ತಾನ ಹೀರೋ. ಈಗ ನೋಡಿ ಹೆಂಗೆ ಮಾಡ್ತೀನಿ, ಹೊಟ್ಟಿ ಉರ್ಕೋಬೇಕು ಹಂಗತಿ ಮಾಡ್ತೀನಿ. ಓಕೆ ಅಯ್ಯೋ ಇಲ್ಲಪ್ಪ. ನನ್ನ ನಾಚಿಕೆ ಆಗುತ್ತ. ತೂ ನಿನ್ನ ಹೋಗ. ನಾ ಹಾಡಂಗಿಲ್ಲ. ನನ್ನ ನಾಚಿಕೆ ಆಗುತ್ತಾ. ಇಷ್ಟು ನಲ್ಕೊಂಡು ಯಾರ ಜೊತೆ ಮಾತಾಡಕತ್ತಿದ್ದಾಳ? ಹೊಟ್ಟಿ ದಗ ಉರಿಯಾಕತ್ತತಿ. ಇವಳು ನನ್ನ ಜಾಡಿಸಿ ಒದ್ದಿಬೇಕು ಅನ್ಸ್ಕತ್ತದ ನಂಗೆ. ಹೋಗಿ ಜ್ಯೂಸಾ? ಮ್ಯಾಂಗೋ ಜ್ಯೂಸಾ? ಭಾಳ ಚಲೋ ಇತ್ತು. ನಾಳೆ ಮಧ್ಯಾಹ್ನ ಬರ್ತೀನಿ ತಗೋ. ಅದೇ ಇವತ್ತು ಬಂದಲ್ಲ, ಅದೇ ಟೈಮಿಗೆ ಬರ್ತೀನಿ. ಯಾರು ಫೋನ್ ಹೆಚ್ಚಿದ್ದಾರ?
ಇಷ್ಟು ನೋಡ್ಕೊಂಡು ಮಾತಾಡಕತ್ತಾಳ. ಏ ಹೋಗ. ಹಾಡಣ. ಅಲ್ಲಪ್ಪ. ಏ ಹೋಗ, ನನ್ನ ನಾಚಿಕೆ ಆಗತ್ತೆ. ನೀ ಇಷ್ಟು ಕೇಳ್ಕೊಳಕತ್ತಿ ಅಂದ್ರೆ ಹಾಡ್ತೀನಿ. ನೀ ಇಷ್ಟು ಪ್ರೀತಿಯಿಂದ ಕೇಳ್ಕೊಬೇಕಾದ್ರೆ ನಾ ಹೆಂಗೆ ಒಲ್ಲೆನ್ಲಿ? ಸರಿ ಹಾಡ್ತೀನಿ ತಗೋ. ಹಿತ್ತಲಕ್ಕ ಕರಿಬೇಡ ಮಾವ, ಬಲು ನಾಚಿಕೆ ಆಗತೈತಿ. ಮುತ್ತಿಕೊಂಡು ನಿಲ್ಲಬೇಡ ಮಾವ, ನನ್ ಬಲು ನಾಚಿಕೆ ಆಗತೈತಿ. ತಟಕ ತಡ್ಕೋಬೇಕು, ಆಮ್ಯಾಲ ಹಿಡ್ಕೋಬೇಕು. ಹಿತ್ತಲಕ್ಕ ಕರಿಬೇಡ ಮಾವ, ನನ್ ಬಲು ನಾಚಿಕೆ ಆಗತೈತಿ. ಈ ಸಮಾಧಾನ ಆತನ? ಸರಿ ಆಯ್ತು, ನನಗೆ ಯಾಕೋ ಸುಸ್ತ ಆಗತೈತಿ, ಮಕ್ಕೋತೀನಿ. ಓಕೆ ಬಾಯ್. ಲೇ ಯಾರು ಕೂಡ ಫೋನ್ನೇ ಮಾತಾಡಕತ್ತಿದ್ದಿ? ಇಷ್ಟೊತ್ತನಲ್ಲ ಅಲ್ಲೇ ಯಾರು ಕೂಡ ಹೊಡೆಯಕತ್ತಿದ್ದಿ? ಯಾರ ಜೊತೆ ಹಾಡು ಹಾಡಕತ್ತಿದ್ದಿಲೇ ರೇಣಿ? ಸರಿ ಬಂಗಾರ, ನಾ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಇಂಥ ಬಿಸಿಲಿನಾಗ ಟೆನ್ಷನ್ ಮಾಡ್ಕೋಬೇಡ್ರಿ. ಟೆನ್ಷನ್ ಮಾಡ್ಕೊಂಡ್ರೆ ಲೈಫ್ ಸ್ಪಾಯ್ಲ್ ಆಗುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ತಾಯಿ ಫೋನ್ ಯಾವ ಕೂಡ ಮಾತಾಡಕತ್ತಿದ್ದಿ? ಯಾವ ಕೂಡ ಅಲ್ಲೇ ಹೊಡೆಯಕತ್ತಿದ್ದಿ? ನಾನು ಬೇಕಾದ್ರೆ ಕೂಡ ನಾ ಮಾತಾಡಕತ್ತಿದ್ದೆ, ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಕಟ್ಕೊಂಡಿರೋ ಗಂಡ ಇಲ್ಲೇ ನಿಂತೀನಿ, ನನ್ನ ಎದುರಿಗೆ ಇಷ್ಟೆಲ್ಲ ಮಾತಾಡ್ತಿ ಅಂದ್ರೆ ಎಷ್ಟಿರ್ಬೇಕು ನಿನಗ? ಅಲ್ರಿ ಇದಂತಾನೆ, ನೀವು ಮಾತ್ರ ಏನೆಲ್ಲ ಮಾಡ್ಬೋದು. ಯಾರನ್ನ ಬೇಕಾದ್ರೂ ಕೈ ಕಟ್ಕೊಂಡು ಹಿಡ್ಕೊಂಡು ಅಡ್ಡಾಡ್ಬೋದು, ತಬ್ಕೊಂಡು ಅಡ್ಡಾಡ್ಬೋದು. ನಾ ಮಾತ್ರ ಏನು ಮಾಡಬಾರ್ದಾ? ನಿಮಗೆ ಬರೀ ನಾ ಫೋನ್ಯಾಗ ಮಾತಾಡಿದ್ದಕ್ಕೆ ಇಷ್ಟೊಂದು ಹೊಟ್ಟೆ ಉರಿಯಾಕತ್ತತಿ. ಇನ್ನು ನಿಮ್ಮಿಬ್ರದ್ದು ಲಲ್ಲೆ ಹೊಡಿದು ನೋಡಿ ನನಗೆ ಎಷ್ಟು ಹೊಟ್ಟೆ ಉರಿದಿರಬಾರ್ದು? ಲೇ ನೀನು ನಾನು ಒಂದ, ನಾನು ಅಗಣ್ಸು. ಯಾಕೆ ನಿಮ್ಗೆ ಎಡ್ಕೊಂಬೋದವನ? ನೀವು ಮಾತ್ರ ಏನು ಮಾಡಿದ್ರು ನಡೀತೈತಿ, ನಾನು ಏನು ಮಾಡಿದ್ರು ನಿಮ್ಗೆ ತಡ್ಕೊಳಕ್ಕಾಗಂಗಿಲ್ಲನ? ನಿಮ್ಮಂಗ ನಂದು ಹೊಟ್ಟೆ ಉರಿತೈತಿ. ಕಟ್ಕೊಂಡಿರೋ ಗಂಡನ ಎದುರಿಗೆ ಇಷ್ಟೆಲ್ಲ ಎಬ್ಸಿ ಅಂದ್ರೆ ನಿನ್ನ ಮಾತ್ರ ಲೇ ಕಟ್ಕೊಂಡಿರೋ ಗಂಡನ ಕೈನ ಹಿಡ್ಕೊಂತೀಯ? ಹಿಂದಕ್ಕೆಲ್ಲ ಇತ್ತು ಹೊಡೆಸ್ಕೊಳೋದು ಬಡಿಸ್ಕೊಳೋ ಕಾಲ, ಈಗೆಲ್ಲ ಅದು ಹೋತು. ನಡ್ರಿ, ನೀವು ಮಾತ್ರ ಬೇಕಾದ್ ಮಾಡ್ಬೋದಂತ, ನಾನು ಮಾತ್ರ ಏನು ಮಾಡಬಾರ್ದಂತ. ನಡ್ರಿ ನಡ್ರಿ, ಇದೆಂತ ನ್ಯಾಯ? ಈ ಬಡಿಯೋದು ಹೊಡಿಯೋದು ನನ್ನ ಹತ್ರ ಇಟ್ಕೋಬೇಡ್ರಿ. ಕೆಳ ಕೈ ಇಳಿಸ್ರಿ. ಬಡಿಸ್ಕೊಳೋರೇನವ ಹೊಡೆಸ್ಕೊಳೋರೇನವ ಸತ್ತು ಹೋದ್ಲು, ಈಗೇನಿದ್ರು ಹೊಸರೇನವ ಇರೋದು. ಇಷ್ಟು ದಿನ ನಿಮ್ಮ ಮನ್ಯಾಗ ನಾ ಸಣ್ಣ ಮಣ್ಣ ಆಗಿ ಬದುಕೀನಿ. ನನ್ನ ಸುಖ ಸಂತೋಷ ಎಲ್ಲ ಬದಿಗೆ ಒತ್ತಿ ನಾನು ಜೀವನ ಮಾಡೀನಿ. ಇನ್ಯಾಕ್ರಿ ನನ್ನ ಜೀವನ ಹಾಳು ಮಾಡ್ಕೊಳ್ಳಿ? ನನಗೂ ಒಂದು ಜೀವನ ಐತಿ, ಅದಕ್ಕೆ ನನಗೆ ಬಂದಂಗೆ ನಾನು ಜೀವಿಸ್ತೀನಿ. ಅದನ್ನೇನ್ರಿ ನೀವು ಕೇಳೋದು? ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು ಕಾಲ ಮುಗೀತು. ನಡ್ರಿ, ನನ್ನ ಮ್ಯಾಗ ಕೈ ಎತ್ತೋ ಅಧಿಕಾರನೂ ನೀವು ಕಳ್ಕೊಂಡಿರಿ. ನೀವೇನ್ರಿ ಹೇಳೋದು? ಇಷ್ಟು ನೀ ಯಾವಾಗ ಮಾತಾಡಕತ್ತಿ ಅಂದ್ರೆ ಈ ಮನ್ಯಾಗ ಇರುವ ಅರ್ಹತೆ ನಿನಗಿಲ್ಲ. ನಮ್ಮ ಮನ್ಯಾಗ ಒಂದು ನಿಮಿಷ ನಿಂದ್ರಬೇಡ, ನಡೀಲೆ ಹೊರಗೆ. ನಾನೇಕ್ ಮನೆ ಬಿಟ್ಟು ಹೋಗ್ಬೇಕು? ನಾನೇನು ಹುಚ್ಚನ? ಈ ಮನ್ಯಾಗ ನಂದು ಪಾಲೈತಿ. ಈ ಮನ್ಯಾಗ ಇನ್ನೂ ಅಧಿಕಾರ ಐತಿ ನನಗೆ. ಇನ್ನೂ ನಾನು ಹನುಮಂತನ ಹೆಂಡತಿ ತೆಗೆದೀನಿ. ಇನ್ನು ಕಟ್ಕೊಂಡಿರೋ ತಾಳಿ ಇಲ್ಲಿ ನನ್ನ ಕೊಳಗೈತಿ. ಇನ್ನೂ ನೋಡಿಲ್ಲ, ನಾನು ಮನಸ್ಸು ಮಾಡಿದ್ರೆ ಒಂದು ನಿಮಿಷನ್ಯಾಗ ನಿಮ್ಮನ್ನ ಒದ್ದು ಒಳಗೆ ಹಾಕಿಸ್ಬೋದು ಪೊಲೀಸ್ ಸ್ಟೇಷನಿಗೆ. ಅದನ್ನು ನೆನ್ಪಿಟ್ಕೊಳ್ರಿ. ನನ್ನ ಮ್ಯಾಗ ಹಿಂಗತಿ ದೌರ್ಜನ್ಯ ಮಾಡಕತ್ತೀರಿ ಅನ್ನೋ ಒಂದು ಕಂಪ್ಲೇಂಟ್ ಕೊಟ್ಟನೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೋಡ್ಕೊಳ್ರಿ. ಯಾಕ್ರಿ, ನೀವೇನು ಮಾಡಿದ್ರು ನಡೀತೈತಿ, ನಾವೇನು ಮಾಡಬಾರ್ದನ? 4 ಮಂದಿ ಹಿರಿಯರನ್ನು ಕೂಡಿಸ್ತೀನಿ, ಆಗೈತ್ಲೇ ನಿಂದು. ಧಾರಾಳವಾಗಿ ಕೂಡಿಸ್ರಿ, ನಾನು ಕೇಳ್ತೀನಂತ. ಹಿರಿಯರು ನೀ ಮಾಡೋದು ಸೈ ಅಂತಾರ ಏನಂತೇಳಿ, ನನ್ನ ಸೈ ಅಂತಾರ ನಿನ್ನ ಸೈ ಅಂತಾರ ನೋಡೇ ಬಿಡೋಣ. ಕೂಡಿಸ್ರಿ ನಾ ಹಿರಿಯರನ್ನ. ನೋಡು ಇವ್ವ ಹೆಂಗೆ ಮಾತಾಡ್ತಾ, ಗಂಡು ಬೀರಿಗೈತಿ. ಬಾಯಿ ತಾಳಿಲ್ಲ ತಂತಿಲ್ಲ, ಹೆಂಗೆ ಮಾತಾಡ್ತಾಳ ನೋಡು. ಇವ ಅಣ್ಣ ಜಾಡಿ ಸೋದಿಬೇಕಿಲ್ಲ, ಕಪ್ನ ನಿಂತಾನ. ಇವಂಗ ಬುದ್ಧಿಲ್ಲ. ಯವ್ವ ಆದಷ್ಟು ಲಗು ಲಗ್ನ ಮಾಡ್ಬೇಕು, ಇಲ್ಲ ಅಂದ್ರೆ ಈಕೆ ಹಂಗೆ ಹಳೆ ಹಾಡು ಎಬ್ಬಿಸ್ಬಿಡ್ತಾವ ನೋಡು. ಅದೊಂದು ಕೊಳ್ಳ ತಾಳೈತಲ್ಲ, ಅದಕ್ಕೆ ನಾಟಕ ಎಬ್ಸಾಳವಳು. ಇಲ್ಲ ಇದನ್ನು ಸುಟ್ಟು ಮಾಡ್ತೀನಿ. ಲಗು ಲಗ್ನ ಮಾಡಿದ್ನಿ ಅಂದ್ರೆ ತಾಣ ಬಾಯಾಗ ಕಾಲು ಮರಿ ಇಟ್ಕೊಂಡು ಗಪ್ನ ಕುಂದಿರ್ತಾ. ನನಗೇನೋ ಬೇಕಂತ ಮಾಡ್ತಾವ ಅಂತ ಅನಿಸ್ತತ್ ಬೇ ಓಕೆ. ನೋಡಿದ್ರೆ ಗೊತ್ತಾಗಿಲ್ಲ. ಬೇಕಂತ ಮಾಡ್ತಾಳೋ ಬ್ಯಾಡ ಅಂತ ಮಾಡ್ತಾಳೋ ಮಾಡ್ಲಿ ಬಾ. ಈಗ ಡೇಟ್ ತಿಂಡಿ ಐತಿ, ನೋಡಿ ಬಿಡ್ತಾನೆ ನಾನು. ನಮಗೂ ಒಂದು ಮನಸ್ಸು ಐತೆ ಅನ್ನೋದನ್ನ ನೆನಪು ಹಾರಿಬಿಡ್ತಾರೆ ಕಾಣಿಸತ್ರಿ. ನನ್ನ ಗಂಡ ಬರೀ ಹಂಗೆ ಎಬ್ಸನ್ರಿ. ಇಷ್ಟು ದಿನ ಇವ್ರಿಗೋಸ್ಕರ ನಾನು ದುಡಿದೆ, ಎಲ್ಲ ಮಾಡಿದೆ. ನನ್ನ ಸುಖ ಸಂತೋಷನೆಲ್ಲ ಇವರಲ್ಲಿನ ಕಂಡೆ. ಬರೀ ಮನಿ ದಗದ ಅದು ಇದು ಇದನ್ನ ಮಾಡ್ಕೊಂತ ಎದ್ದೆ ನಾನು. ನನ್ನ ಬಗ್ಗೆ ಒಂದಿನ ಯೋಚನೆ ಮಾಡಲಿಲ್ಲ ನಾನು. ಈ 1-2 ದಿನ ನಾ ಹಿಂಗತಿ ಇದ್ದಿದ್ದಕ್ಕೆ ಇವ್ರ ಹೊಟ್ಟೆ ಉರಿಯಾಕತ್ತತಿ. ಮತ್ತು ನನಗೆ ಹೆಂಗಾಗಿರಬಾರ್ದ್ರಿ? ನಾ ಮಾಡೋದು ಸರಿ ಐತಾ ತಪ್ಪೈತಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ